ಬಡವರು ಅಂತ ಹೇಳಿ ನೋಡ್ರಿ, ಬೇಕಾದಷ್ಟು ನಿಮ್ಗೆ ತೊಂದರೆ ತಾಪತ್ರೆ ಬಂದಿರಬಹುದು, ಹಣದಿಂದಲೂ ನೀವು ಬಡವರಾಗಿರಬಹುದು. ಆದ್ರೂ ಗುಣದಲ್ಲಿ ನಿಮ್ಮನ್ನು ಮೀರಿಸಲು ಯಾರಿಂದ ಸಾಧ್ಯ ಐತ್ರಿ? ಯಾರಿಂದ ಸಾಧ್ಯ ಐತಿ? ನೋಡ್ರಿ, ಒಬ್ಬ ತಮ್ಮಗ ಒಬ್ಬ ರೈತನಾಗಿ ದೊಡ್ಡ ಪ್ರಮಾಣದಲ್ಲಿ ಓದಿಸ್ಬೇಕು ಅಂತ ಹೇಳಿ ಇದ್ದ ಹೊಲನ 80 ಲಕ್ಷದಾಗ ಒತ್ತಿ ಹಾಕಿದ್ರಿ, ಕಡೆಗೆ ಅದನ್ನ ಮಾರಿಬಿಟ್ರಿ. ಅಷ್ಟು ರೊಕ್ಕ ಸಾಲುದಿಲ್ಲ ಅಂತ ಹೇಳಿ ಗಂಡ ಹೆಂಡತಿ ಇಬ್ರು ಕೂಡಿ ನಿಮ್ಮ ಕಿಡ್ನಿಗಳನ್ನೇ ದಾನ ಮಾಡಿಬಿಟ್ರಿ. ತಮ್ಮನ್ನ ದೊಡ್ಡ ಡಾಕ್ಟರ್ನಾಗಿ ಮಾಡಿದ್ರಿ. ಆದ್ರೆ ಅದಕ್ಕೆ ಪ್ರತಿಫಲ ನಿಮ್ ತಮ್ಮ ಏನ್ ಕೊಟ್ಟ? ಯಾರ್ದೋ ಮಾತು ಕೇಳಿಕೊಂಡು ತನ್ನ ಕಾಲಿನಿಂದ ನಿಮ್ಮನ್ನು ಒದ್ದು ನಿಮ್ಮನ್ನ ಬಹಳ ತೊಂದರೆ ಕೊಟ್ಟ. ಆದ್ರ ರೈತ ರಾಷ್ಟ್ರದ ಬೆನ್ನೆಲುಬು. ರೈತ ನಕ್ಕರೆ ಹಾಲು ಸಕ್ಕರೆ ಅಂತ ಹೇಳ್ತಾರೆ. ಆದ್ರ ನಿಜವಾಗ್ಲೂ ರೈತನ ಸಹಾಯಕ್ಕೆ ಯಾರೂ ಬರುವುದಿಲ್ಲ ರೀ. ಒಂದು ಮಾತು ಹೇಳ್ತೀನಿ, ನೆನಪರಾಗಿ ಇಟ್ಕೊಳ್ರಿ, ರೈತಗೆ ಯಾರೇ ಕೈ ಬಿಟ್ರು ಭೂಮಿ ತಾಯಿ ಯಾವತ್ತೂ ಕೈ ಬಿಡುದಿಲ್ಲ ಅಂತ ಹೇಳಿ ಕೈ ಎತ್ತಿ ಹೇಳ್ತೀನಿ ನಾನು. ಬಡವರ ನೀವು ಅಲ್ಲರಿ ಅನ್ಬೇಡ. ನೋಡಪ್ಪ, ಏನೋ ಆಗಿದ್ದಾಯ್ತು, ಹೋಗಿದ್ದೋಯ್ತು, ಮತ್ತ ನಿಮ್ಮ ಅತ್ಯಮ್ಮನ ಉಳಿಸಿದ್ರಿ, ನಿಮ್ಮ ಅಣ್ಣಗೆ ಮತ್ತ ಯಥಾ ರೀತಿಯಾಗಿ ದೊಡ್ಡ ರೈತರು ಸ್ಥಾನ ಕೊಟ್ರಿ. ಈಗ ನನಗೆ ನೀವು ಅನ್ಯಾಯ ಮಾಡಿರ್ಬೋದು, ಎಲ್ಲ ಕೊಟ್ಟಿರಿ. ಆದ್ರೆ ಏನು ಹೇಳಬೇಕು ಅಂತ ಇಷ್ಟಪಡ್ತೀರಿ ಹೇಳ್ರಿ. ನಾನು ಮಾಡಿರೋ ತಪ್ಪಿಗೆ ನಮ್ಮ ಅಣ್ಣ ಅತ್ತಿಗೆ ಮುಂದೆ ನಿಂತು ಮಾತಾಡೋ ಯೋಗ್ಯತೆ ಕೂಡ ನನ್ನ ಹತ್ರ ಇಲ್ಲ. ಆದ್ರೂ ನನ್ನ ಅತ್ತಿಗೆ ನನ್ನ ಪಾಲಿಗೆ ಮುತ್ತಿನಂತ ಅತ್ತಿಗೆ. ನಮಸ್ಕಾರ ರೀ ಗುಂಡಳ್ನವ್ರ. ನನ್ನ ಹೆಂಡತಿ ಸುದ್ದಿ ಕೇಳಿಲ್ಲ. ನನ್ನ ಹೆಂಡತಿನ ದಾನ ಮಾಡೇನಿ. ಎಂತೆಂಥದ್ದು ಏನೇನೋ ದಾನ ಮಾಡಿದ್ ಕೇಳಿನಿ, ದಾನಶೂರ ಕರ್ಣ ಅಂತ ಅನಿಸ್ಕೊಂಡವ್ರದ್ದು ಕೇಳಿನಿ. ಆದ್ರೆ ಇದು ಹೇಳ್ತೀನಿ ದಾನ ಮಾಡಿದ್ರೆ ಯಾರಾದ್ರೂ ಕೇಳಿರೇನ್ರಪ್ಪ? ಏನ್ ಮಾತಾಡಕತ್ತೀರಿ ನೀವು? ನೋಡ್ರಿ, ನೀವು ದುಡ್ಡು ಐತಿ ಅಂತೇಳಿ ದುಡ್ಡು ಕೊಟ್ಟು ವಯಸ್ಸಿನ ಹುಡುಗಿನ ಖರೀದಿ ಮಾಡಿ ಮದುವೆ ಆದ್ರಿ. ಆದ್ರೆ ಆಕೆ ಮದುವೆ ಆಗಿ ಚಂದ ಸಂಸಾರ ನಡೆಸ್ಕೊಂಡು ಹೋದ್ರೆ ಇಲ್ಲ, ಸದಾ ಸಂಶಯ ನಿಮ್ ತಲೆ ಕಾಡ್ತದೆ. ಯಾಕಂತಂದ್ರ ವಯಸ್ಸೋದವ್ರು ಹುಡುಗಿನ ಮಾಡ್ಕೊಂಡ್ರೆ ಹಂಗಾರಿ ಕಾಡೋ ಸಮಸ್ಯೆ. ಇನ್ನ ಬೆಳಿಗ್ಗೆಯಿಂದ ಸಂಜೆ ಮಠ ಕುಡಿಯೋರು ಕೂಡ ಹೆಂಡತಿನ ಬಹಳ ಕಾಡ್ತಾರೆ, ಚಿತ್ರ ಹಿಂಸೆ ಕೊಡ್ತಾರ. ಅದು ಯಾಕೆ ಕೊಡ್ತಾರ, ಯಾಕೆ ಕಾಡ್ತಾರ ಅಂತ ಹೇಳಿ ಅದು ನಿಮಗ್ ಗೊತ್ತಿರ್ತದ. ನಿಮಗ್ ಗೊತ್ತಿದ್ರೆ ಸಾಕ್ರಪ್ಪ, ನಮ್ಗೇನು ಗೊತ್ತಾಗೋದು ಬೇಡ. ನೋಡ್ರಿ, ನಿಮ್ ಹೇಳ್ತೀವಿ ಬಹಳ ಒಳ್ಳೆಕಿ. ಆಕೆ ನಿಜವಾಗ್ಲು ಆಕೆ ಮನಸ್ಸು, ಆಕೆ ಗುಣ ಬಂಗಾರ. ಆದ್ರ ಆ ಹುಡುಗ ಹನುಮ ಅವ ಕಮ್ಮಿ ಅಂತ ತಿಳ್ಕೊಂಡ್ರ? ಅವ ಮಾಡಿಕ್ಯವ ಬಹಳ ಒಳ್ಳೆ ಹುಡುಗ. ಅವ್ರು ಯಾವತ್ತೂ ಕೆಟ್ಟ ಕೆಲಸ ಮಾಡಿದ್ರಿ. ನಿಮ್ಮ ಸಂಶಯ ತೆಗೆದು ಹಾಕಬೇಕಂತ ಹೇಳಿ ಅವರು ಈ ಡಾಕ್ಟರ್ ಸಾಹೇಬ್ರು ಕೂಡಿ ಏನ್ರಿ ಡಾಕ್ಟರ್ ಸಾಹೇಬ್ರ ಎಲ್ಲ ಗೊತ್ತಿತ್ತು, ಒಂದು ಸ್ವಲ್ಪ ಹೇಳಿಲ್ಲ ನಮ್ಗೆ. ನಿಮ್ ತಲೆಗಿನ ಸಂಶಯ ಹೋಗ್ಬೇಕಂತ ನಾ ಹೇಳಿಲ್ಲ. ಗುಂಡ, ಆ ಸಂಶಯ ಬಿಟ್ಟು ಬಿಡು. ಮನಸ್ಸಿನಾಗ ನನ್ನ ಮನಸ್ಸಿನಾಗ ಅಂತ ಕೆಟ್ಟ ಭಾವನೆನೇ ಇಲ್ಲ. ಈ 24 ತಾಸಿಗೆ ಜೋಡಿ ಸಂಶಯ ಮಾಡಿದ್ರಿಂದ ನಾವ್ ಎಲ್ಲರೂ ಸೇರಿ ಪಾಠ ಕಲ್ಸಿದ್ವಿ. ನೀ ಯಾವತ್ತಿದ್ರು ನೀನ್ ನಮ್ಮ ಮಾವನ, ಈಕಿ ನಮ್ಮ ಅಕ್ಕನ. ಅಕ್ಕ